ಸಿಎಂ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸಿಎಂ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರ ಕಾಲಿಗೆರಗಿದ್ರು ಡಿಕೆ ಶಿವಕುಮಾರ್. ವಯಸ್ಸಿನಲ್ಲೂ ದೊಡ್ಡವರು, ಅನುಭವದಲ್ಲೂ ದೊಡ್ಡವರು ಇರಬಹುದು, ಆದ್ರೆ ಸಿಎಂ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಡಿಸಿಎಂ ಡಿಕೆಶಿಯನ್ನ ಅಪ್ಪಿಕೊಂಡು ಸ್ವಾಗತಿಸಿದ್ರು ಸಿದ್ದರಾಮಯ್ಯ. ಐ ಥಿಂಕ್ ಹ್ಯಾಟ್ಸ್ ಆಫ್ ಹೇಳಬೇಕು ಸಿದ್ದರಾಮಯ್ಯನವರ ಈ ಗುಣಕ್ಕೆ. ಇಂಥ ಸಂದರ್ಭದಲ್ಲೂ ಅವರ ಈ ನಡೆ ಇದೆಯಲ್ಲ, ಮತ್ತು ಅವ್ರು ನಡ್ಕೊಳ್ತಾ ಇರೋ ರೀತಿ ಇದೆಯಲ್ಲ, ಇದು ಹಲವಾರು ಜನಕ್ಕೆ ಮಾರ್ಗದರ್ಶನ ಆಗ್ಬೇಕು. ಸಿಎಂ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡು ಡಿಕೆಶಿ ಮತ್ತು ಡಿಕೆ ಶಿವಕುಮಾರ್ ಅವನ್ನ ಅಪ್ಕೊಂಡೇ ವೆಲ್ಕಮ್ ಮಾಡ್ಕೊಂಡು ಸಿದ್ದರಾಮಯ್ಯ ಅವರು ಕೂಡ. ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಪವರ್ ಟಿವಿ ನಿಮಗೆ ನೀಡ್ತಾ ಇದೆ. ಸಿಎಂ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಎಸ್, ಡಿಕೆ ಶಿವಕುಮಾರ್ಗಿಂತ ವಯಸ್ಸಿನಲ್ಲೂ ದೊಡ್ಡವರು. ಅದರ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡ್ಕೊಂಡಿದ್ದಾರೆ. ಅವರನ್ನ ಅಪ್ಕೊಂಡೇ ವೆಲ್ಕಮ್ ಮಾಡಿದ್ರು ಡಿಸಿಎಂ ಅವರನ್ನ ಸಿಎಂ. ಆ ದೃಶ್ಯಗಳನ್ನ ನೀವೀಗ ನೋಡಬಹುದು. ಡಿಕೆ ಶಿವಕುಮಾರ್ಗಿಂತಲೂ ವಯಸ್ಸಿನಲ್ಲೂ ಮತ್ತು ಅನುಭವದಲ್ಲೂ ಸಿದ್ದರಾಮಯ್ಯ ಅವರು ಬಹಳ ಹಿರಿಯರಿದ್ದಾರೆ. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್. ನಾವು ಅಂದ್ಕೊಳ್ತಾ ಇರ್ತೀವಿ, ನಾವು ಯಾವಾಗ್ಲೂ ಬೈತಾ ಇರ್ತೀವಿ, ರಾಜಕಾರಣಿಗಳು ಹಂಗೆ, ರಾಜಕಾರಣಿಗಳು ಹಿಂಗೆ, ದುಡ್ಡು ಹೊಡಿತಾರೆ, ಲಂಚ ತಗೊಳ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಅದು ಇದು ಬಾಯಿಗೆ ಬಂದಂಗೆ ಬೈತಾ ಇರ್ತೀವಿ. ಎಸ್, ಅದೆಲ್ಲವೂ ಸತ್ಯ ಕೂಡ ಹೌದು. ಆದರೆ ಅದರ ಹೊರತಾಗಿಯೂ ಅವರಲ್ಲೂ ಒಂದು ಭಾವನೆ ಇರುತ್ತೆ, ಅವ್ರಿಗೂ ಒಂದು ಇಮೋಷನಲ್ ಮೂಮೆಂಟ್ ಇದೆ. ಆ ಅಧಿಕಾರದ ವಿಚಾರದಲ್ಲೂ, ಒಂದು ಅಧಿಕಾರ ನಡೆಸುವಂತ ಸಂದರ್ಭದಲ್ಲೂ ಅಥವಾ ಇನ್ನೊಂದರಲ್ಲೂ ಒಂದು ಭಾವನಾತ್ಮಕ ಕ್ಷಣಗಳಿರುತ್ತೆ ಅನ್ನೋದಕ್ಕೆ ಈ ಕ್ಷಣ ಸಾಕ್ಷಿಯಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ ಜೋಡೆತ್ತು. ಈ ಬಾರಿ ಸರ್ಕಾರ ಬರ್ಬೇಕಂದ್ರೆ ಇವರಿಬ್ಬರ ಕೊಡುಗೆ ಬಹಳ ಇತ್ತು. ಬಹಳ ಕಷ್ಟಪಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು, ಡಿಕೆಶಿ ಅವರ ತಂತ್ರಗಾರಿಕೆ ಎರಡೂ ಕೂಡ ವರ್ಕೌಟ್ ಆಗಿತ್ತು. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು, ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋದು ಗೊತ್ತಾಯ್ತು. ಆ ಫುಟೇಜ್ ಗಳನ್ನ ನೋಡ್ತಾ ಇದ್ರೆ ಎಷ್ಟು ಇಮೋಷನಲ್ ಮೂಮೆಂಟ್ ಆಗಿದೆ ಈ ಕ್ಷಣಕ್ಕೆ ಅವ್ರಿಗದು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಇನ್ಸೈಡ್ ಮಾಹಿತಿ ಏನಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ರಾಘವೇಂದ್ರ? ಖಂಡಿತವಾಗೂ ಸಿಂಧೂರ, ಏನಂದ್ರೆ ಇವತ್ತು ಸಿಎಂ ಅವರು ತಮ್ಮ ಕೊನೆಯ ಬ್ರೇಕ್ಫಾಸ್ಟ್ ಅನ್ನ ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಸಿಎಂ ಅವರು 3 ಗಂಟೆಯ ನಂತರ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಕೇಳ್ಬರ್ತಾ ಇತ್ತು. ಅದು ಇದಕ್ಕೆ ಈಗ ಪುಷ್ಟಿ ನೀಡುವಂತೆ ಎಲ್ಲದಕ್ಕೂ ಸಹ ಸಾಕ್ಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ 9 ಗಂಟೆಗೆ ತನ್ನ ಕ್ಯಾಬಿನೆಟ್ನ ಎಲ್ಲಾ ಸಚಿವರಿಗೂ ಸಹ ಬ್ರೇಕ್ಫಾಸ್ಟ್ ಅನ್ನು ಆಯೋಜನೆ ಮಾಡಿದ್ರು. ಎಲ್ಲಾ ಸಚಿವರು ಸಹ ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಹಾಜರಾಗಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಇಬ್ರು ಬಿಟ್ರೆ, ಅಂದ್ರೆ ಜಮೀರ್ ಮತ್ತೆ ರಹೀಂ ಖಾನ್ ಅವರು ಬಕ್ರೀದ್ ಹಬ್ಬದ ಕಾರಣ ಪ್ರಾರ್ಥನೆಗೆ ಹೋಗಿದ್ದಾರೆ. ಅವರು ಸಹ ಕೆಲವೇ ಕ್ಷಣದಲ್ಲಿ ಜಾಯಿನ್ ಆಗ್ತಾರೆ ಬ್ರೇಕ್ಫಾಸ್ಟ್ಗೆ. ಆದ್ರೆ ಒಂದಂತೂ ಸತ್ಯ, ಈ ರಾಜಕೀಯದಲ್ಲಿ ಯಾರು ಶತ್ರುನೂ ಅಲ್ಲ, ಯಾರು ಮಿತ್ರನೂ ಅಲ್ಲ ಅನ್ನೋ ಏನು ಮಾತಿದೆ, ಅದು ನಿಜಕ್ಕೂ ಸಹ ಅಕ್ಷರಶಃ ಸತ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಿಸಿಎಂ ಮತ್ತೆ ಸಿಎಂ ಅವರ ನಡುವೆ ಎಷ್ಟೇ ಅಂದ್ರೆ ಕೋಲ್ಡ್ ವಾರ್ ನಡೀತಾ ಇದ್ರು ಸಹ ಅದೆಲ್ಲೂ ಸಹ ಬಿಟ್ಕೊಂಡು ಕೊಡೋದೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಒಂದು ಭಾವುಕ ಕ್ಷಣಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಏನು ಸಿಎಂ ಅವರು ಡಿಸಿಎಂ ಅವರನ್ನ ತಪ್ಪಿಕೊಂಡಿರ್ತಕ್ಕಂಥದ್ದು, ಜೊತೆಗೆ ಡಿಸಿಎಂ ಅವರು ಸಿಎಂ ಅವರ ಕಾಲಿಗೆ ಬಿದ್ದಿರ್ತಕ್ಕಂಥದ್ದು, ಅವರ ಕಣ್ಣುಗಳು ಹೇಳ್ತಾ ಇರ್ತಕ್ಕಂತಹ ಕಥೆಗಳು ಇದಕ್ಕೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಡಿಸಿಎಂ ಅವರ ಕಣ್ಣು ಸಹ ಕತೆ ಹೇಳ್ತಾ ಇದೆ, ಸಿಎಂ ಅವರ ಕಣ್ಣು ಸಹ ಕತೆ ಹೇಳ್ತಾ ಇದೆ ಭಾವನಾತ್ಮಕವಾಗಿ. ಈ ಎಲ್ಲಾ ವಿಚಾರಗಳನ್ನು ನೋಡ್ತಾ ಇದ್ರೆ ರಾಜಕೀಯದಲ್ಲಿ ಯಾವುದು ಸಹ ಶಾಶ್ವತ ಅಲ್ಲ ಅನ್ನೋ ಒಂದು ಮೆಸೇಜ್ ಅನ್ನ ಇಬ್ಬರು ನಾಯಕರು ಸಹ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಸಿಂಧೂರ. ಬೇರೆ ಏನೇನು ಮಾತುಕತೆ ಆಗಿದೆ? ಯಾಕೆಂದ್ರೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಇಬ್ಬರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಆವಾಗ್ಲೂ ಇದೇ ತರ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರು. ಈಗೊಂದು ಇಮೋಷನಲ್ ಮೂಮೆಂಟ್ ಇದು. ಏನ್ ಹೇಳ್ತೀರಿ ರಾಘವೇಂದ್ರ? ಖಂಡಿತವಾಗೂ ಕಾಂಗ್ರೆಸ್ನಲ್ಲಿ ಜೋಡೆತ್ತೆ ಅಂತಾನೆ ಖ್ಯಾತಿಯಾಗಿರ್ತಕ್ಕಂಥದ್ರು ಸಿಎಂ ಮತ್ತೆ ಡಿಸಿಎಂ ಅವರು. ಹೀಗಾಗಿ ಇನ್ನೇನು
ಕೆಲವೇ ಗಂಟೆಗಳಲ್ಲಿ ಸಿಎಂ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಏನು ಸುದೀರ್ಘವಾಗಿರ್ತಕ್ಕಂತಹ ಸಿಎಂ ಸ್ಥಾನವನ್ನ ತೊರಿತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು. ಹೀಗಾಗಿ ಸಾಕಷ್ಟು ಭಾವನಾತ್ಮಕ ಕ್ಷಣಗಳು ಇದ್ದೇ ಇರ್ತದೆ. ಜೊತೆಗೆ ಇವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತದೆ. ಯಾಕಂದ್ರೆ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪೂರ್ಣವಾಗದೆ ಉಳಿದಿರ್ತಕ್ಕಂತಹ ಮಾತುಕತೆ ಏನಿದೆ ಆ ಮಾತುಕತೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಡೀತಿದೆ. ಹಾಗಾಗಿನೇ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಅಂತ ಸಹ ಹೇಳಕೈತೆ. ಆದ್ರೆ ಸಿದ್ದರಾಮಯ್ಯವರು ಕೆಲವೊಂದಿಷ್ಟು ಬೇಡಿಕೆಗಳು ಏನಿದಾವೆ ಆ ಬೇಡಿಕೆಗಳಿಗೆ ಡಿ ಕೆ ಶಿವಕುಮಾರ್ ಅವರು ಸಹ ಸಹಮತವನ್ನು ವ್ಯಕ್ತಪಡಿಸಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಿಎಂ ಅವರೇ ನೇರವಾಗಿ ದೆಹಲಿಗೆ ತೆರಳಿ ವರಿಷ್ಠರ ಜೊತೆ ಚರ್ಚೆಯನ್ನ ಮಾಡಿ ತಮ್ಮ ಬೇಡಿಕೆಗಳನ್ನ ವರಿಷ್ಠರ ಮುಂದೆ ಇಡ್ತಾರೆ ಅಂತ ಸಹ ಹೇಳಲಾಗೈತೆ. ಆಗ ವರಿಷ್ಠರು ಏನೋ ಸಾಕಷ್ಟು ಶ್ರಮವನ್ನು ಹಾಕಿದ ತನ್ನದೇ ಆದ ಇಮೇಜ್ ಅನ್ನು ಹೊಂದಿರತಕ್ಕಂಥ ನಾಯಕ, ವೋಟ್ ಬ್ಯಾಂಕ್ ಅನ್ನು ಹೊಂದಿರತಕ್ಕಂಥ ನಾಯಕ ಸಿದ್ದರಾಮಯ್ಯನವರನ್ನ ಅಷ್ಟು ಕಡೆಗಣಿಸೋ ಲೆಕ್ಕಾಚಾರ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಬೇಡಿಕೆಗಳಿಗೆ ಅಷ್ಟು ಅನ್ನುವ ಸಾಧ್ಯತೆಗಳು ಸಹ ದಟ್ಟವಾಗಿವೆ. ಒಂದು ಪಕ್ಷ ಡಿ ಕೆ ಶಿವಕುಮಾರ್ ಏನಾದರೂ ಸಿಎಂ ಆಗಿದ್ದೇ ಆದಲ್ಲಿ ಆ ಒಂದು ಸಿಂಡಿಕೇಟ್ ನಲ್ಲಿ ಸಿದ್ದರಾಮಯ್ಯನವರ ಪ್ರಾಬಲ್ಯ ಜಾಸ್ತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ತನ್ನ ಆಪ್ತರಿಗೆ ಮಣೆ ಹಾಕಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗೈತೆ. ಹಾಗಾಗಿ ದೆಹಲಿಗೆ ಕೂತು ದೆಹಲಿಯಲ್ಲೇ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಇಲ್ಲೂ ಸಹ ಬ್ರೇಕ್ಫಾಸ್ಟ್ ನಂತರ ಕೆಲವೊಂದಿಷ್ಟು ಮಾತುಕತೆಗಳು ಸುರ್ಜೇವಾಲಾ ಸಿಎಂ ಮತ್ತೆ ಡಿಸಿಎಂ ಅವರ ನಡುವೆ ನಡೀತೈತೆ ಅಂತ ಹೇಳಲಾಗೈತೆ. ಅಧಿಕಾರ ಹಂಚಿಕೆಯ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಹತ್ವದ ಮಾತುಕತೆ ನಡೆಯಬಹುದು. ಸಿದ್ದೂರ. ಆಲ್ ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಭಾವನಾತ್ಮಕ ಕ್ಷಣಗಳಿಗೆ ಈ ಕ್ಷಣ ಸಾಕ್ಷಿಯಾಗಿದೆ. ಅಫ್ಕೋರ್ಸ್ ಸಚಿವ ಸಂಪುಟದಲ್ಲಿರುವಂಥವ್ರು ಎಲ್ರಿಗೂ ಅವರ ಕಣ್ಣಾಲಿಗಳು ಕೂಡ ಒದ್ದೆ ಆಗಬಹುದು ಈ ಸಂದರ್ಭವನ್ನು ನೋಡಿದಾಗ. ಇಬ್ರು ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಉಪಹಾರವನ್ನ ಮಾಡಿದ್ರು, ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಉಭಯ ನಾಯಕರು ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಹಿಂದೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದಾಗ್ಲೂ ಕೂಡ ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ರು. ಅದಾದ್ಮೇಲೆ ಡಿಸಿಎಂ ಮನೆಗೆ ಸಿದ್ದರಾಮಯ್ಯನವ್ರು ಹೋಗಿ ನಾಟಿ ಕೋಳಿ ಊಟ ಮಾಡ್ಕೊಂಡು ಬಂದಿದ್ರು. ಸೊ ಈಗ ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಉಭಯ ನಾಯಕರು ಅನ್ನುವಂತಹ ಮಾತುಕತೆ ಸಿಕ್ಕಿದೆ. ಅರ್ಧ ಗಂಟೆಯಿಂದಲೂ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿಎಂ ಹಾಗೆ ಡಿಸಿಎಂ ಇಬ್ರು ಜೊತೆಯಲ್ಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ರು ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಡಿಸಿಎಂ ಹೋಗ್ತಿದ್ದಂಗೆ ಸಿಎಂ ಅವರನ್ನ ಅಪ್ಕೊಂಡು ವೆಲ್ಕಮ್ ಮಾಡಿದ್ರು ಮತ್ತು ಸಿಎಂ ಅವರ ಆಶೀರ್ವಾದ ತಗೊಂಡ್ರು. ಇಡೀ ಬ್ರೇಕ್ಫಾಸ್ಟ್ ಮೀಟಿಂಗು ಒಂದು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಇಬ್ರು ಕೂಡ ಜೊತೆಯಲ್ಲಿ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಆ ಇಮೋಷನ್ಸ್ ಇಬ್ರು ಮುಖದಲ್ಲೂ ಕಾಣಿಸ್ತದೆ. ನಾವು ಯಾವಾಗಲೂ ಹೇಳ್ತೀವಿ ಪೊಲಿಟಿಕಲ್ ಲೀಡರ್ಸ್ ಆರ್ ಸೋ ಟಫ್, ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಅವ್ರಿಗೆ ಹಂಗಿಲ್ಲ ಹಿಂಗಿಲ್ಲ ಎಲ್ಲ ಥರ ಬೈತಾ ಇರ್ತೀವಿ. ಅಟ್ ದ ಸೇಮ್ ಟೈಮ್ ದೇ ಆಲ್ಸೋ ಹ್ಯಾವ್ ಏನೋ ಒಂದು ಇಮೋಷನಲ್ ಫೇಸ್. ಇಷ್ಟು ವರ್ಷಗಳ ಕರ್ನಾಟಕ ಜನರ ಪ್ರೀತಿ ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿದೆ. ಹಲವಾರು ಭಾಗ್ಯಗಳನ್ನು ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಮತ್ತು ರಾಜಕೀಯ ನಾಯಕರು ಅವ್ರವ್ರದೇ ಒಂದೊಂದು ಜೊತೆಯಲ್ಲಿ ಒಂದಷ್ಟು ಕ್ಷಣಗಳನ್ನು ಕಳೆದಿರ್ತಾರೆ. ಕೆಲವು ಡಿಸಿಷನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇರ್ಬೋದು, ಡಿಸಿಷನ್ ಮೇಕಿಂಗ್ ಅಲ್ಲಿ ಇರ್ಬೋದು. ಸಿಎಂ ಡಿಸಿಎಂ ಇಬ್ರು ಅನೇಕ ನಿರ್ಧಾರಗಳನ್ನ ಜೊತೆಲಿ ತಗೊಂಡಿರ್ತಾರೆ, ಅನೇಕ ಸಿಚುಯೇಷನ್ಸ್ಗಳನ್ನ ಜೊತೆಲಿ ಫೇಸ್ ಮಾಡಿರ್ತಾರೆ. 3 ವರ್ಷ ರಾಜ್ಯಭಾರದ ಬಳಿಕ ಸಿದ್ದರಾಮಯ್ಯನವರು ವಿದಾಯವನ್ನ ಹೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಸ್ಫೋಟಕ ಬೆಳವಣಿಗೆ ಆಗ್ತಾ ಇದೆ. ಇಬ್ರು ಜೊತೆಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದರೆ ಸುಮಾರು ಒಂದು ಅರ್ಧ ಗಂಟೆಯಿಂದ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಐ ಥಿಂಕ್ ಈ ಮೂಮೆಂಟಲ್ಲೂ ಸಿದ್ದರಾಮಯ್ಯ ಸ್ಟ್ಯಾಂಡ್ಸ್ ಟಾಲ್. ಬಹಳ ಎತ್ತರದ ನಾಯಕ ಅಂತ ಅನ್ನಿಸ್ಕೊಂಡ್ರು. ಹುದ್ದೆಯನ್ನು ಬಿಟ್ಕೊಟ್ಟು ಹುದ್ದೆಗೆ ರಿಸೈನ್ ಮಾಡಿ, ಯಾರ್ರೀ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಸೀಟ್ ಬಿಟ್ಕೊಡೋಕ್ಕೆ ಯಾರೂ ಇಷ್ಟಪಡಲ್ಲ. ಅಂಥದ್ರಲ್ಲಿ ಒಂದು ಸಿಎಂ ಹುದ್ದೆಯನ್ನು ಬಿಟ್ಕೊಡೋದು ಅಂತಂದರೆ ಬಹಳ ಸ್ಟ್ರಾಂಗ್ ಮೈಂಡ್ಸೆಟ್ ಬೇಕು ಅದಕ್ಕೆ. ಮತ್ತು ಎಲ್ಲ ಇಮೋಷನ್ಸ್ಗಳನ್ನು ಹೈಡ್ ಮಾಡಿ ಆ ಪದವಿಯನ್ನು ಬಿಟ್ಕೊಡೋದು. ಮತ್ತು ಅಫ್ಕೋರ್ಸ್ ಪವರ್ ಯಾರಿಗೂ, ಸಿಎಂ ಹುದ್ದೆ ಏನು ಸಿದ್ದರಾಮಯ್ಯನವರ ಪರ್ಮನೆಂಟ್ ಸೀಟು ಅಲ್ಲ, ಅಥವಾ ಪವರ್ ಅನ್ನೋದು ಯಾರಿಗೂ ಶಾಶ್ವತನೂ ಅಲ್ಲ, ಅಧಿಕಾರ ಶಾಶ್ವತನೂ ಅಲ್ಲ. ಬಟ್ ಸ್ಟಿಲ್ ಅತಿ ಹೆಚ್ಚು ವರ್ಷಗಳ ಕಾಲ ಕರ್ನಾಟಕದ ಇತಿಹಾಸದಲ್ಲಿ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳಿದಂಥ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರಿಗೆ ಸೇರುತ್ತೆ.
ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಪ್ರತ್ಯೇಕ ಕೊಠಡಿಯಲ್ಲಿ ಇಬ್ರು ನಾಯಕರು ಸುದೀರ್ಘ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಎಷ್ಟರಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯನ್ನ ಪ್ರಕಟಿಸುವ ಸಾಧ್ಯತೆ ಕೂಡ ಇದೆ. ಸಿಎಂ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಆಲ್ರೆಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ಪಡ್ಕೊಂಡಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನೀವು ಗಮನಿಸಿದ್ರೆ ಅಕ್ಕಪಕ್ಕದಲ್ಲಿ ಕುತ್ಕೊಂಡ್ರು ಒಬ್ರಿಗೊಬ್ರು ಮಾತುಕತೆ ಇಲ್ದಂಗೆ ಕುತ್ಕೊಳ್ತಾ ಇದ್ರು. ಅಕ್ಕಪಕ್ಕ ಕುತ್ಕೊಂಡ್ರು ಮುಖ ತಿರ್ಗಿಸ್ಕೊಂಡು ಕುತ್ಕೊಳ್ತಾ ಇದ್ರು. ಒಂದು ಸ್ಮೈಲ್ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಇವತ್ತು ಮುಖ್ಯಮಂತ್ರಿಗಳ ಆಶೀರ್ವಾದವನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಇಬ್ರು ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ರಾಜಕೀಯದಲ್ಲಿ ಯಾರು ಯಾರಿಗೂ ಪರ್ಮನೆಂಟ್ ಶತ್ರುಗಳು ಅಲ್ಲ, ಪರ್ಮನೆಂಟ್ ಮಿತ್ರರು ಅಲ್ಲ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಅಧಿಕಾರ ಅನ್ನೋದು, ಪವರ್ ಇಸ್ ನಾಟ್ ಪರ್ಮನೆಂಟ್ ಫಾರ್ ಎನಿಬಡಿ.